ಕೊನೆ ಕ್ಷಣದಲ್ಲಿ ಫಾರಿನ್ ಟೂರ್ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರುವಂತ ಫಾರಿನ್ ಟೂರ್. ಕೊನೆ ಕ್ಷಣದಲ್ಲಿ ಫಾರಿನ್ ಟೂರ್ ವಿಚಾರಕ್ಕೆ ಟ್ವಿಸ್ಟ್. ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರುವಂತ ಫಾರಿನ್ ಟೂರ್. ಪಶು ಸಂಗೋಪನೆ ಇಲಾಖೆಯಿಂದ ಟೂರ್ ಕಳಿಸ್ತಿಲ್ಲ, ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಿಲ್ಲ ಎಂದ ಸಚಿವ. ಪಶು ಸಂಗೋಪನೆ ಇಲಾಖೆ ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬರ್ತೀನಿ ಅಂದಿದ್ದೆ, ಆದರೆ ಕೊನೆಯಲ್ಲಿ ಕ್ಯಾನ್ಸಲ್ ಆಗಿಲ್ಲ. ಬಜೆಟ್ ಬರುತ್ತಾ ಇದೆ, ಹಾಗಾಗಿ ನನಗೆ ಕೆಲಸ ಇದೆ. ಸಿದ್ದರಾಮಯ್ಯ ಡಿಕೆಶಿಗೆ ಇದು ಸಂಬಂಧ ಇಲ್ಲ, ಅವರವರ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ನನ್ನ ಇಲಾಖೆಯಿಂದ ಟೂರ್ ಕಳಿಸ್ತಿಲ್ಲ. ಕೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಇಲಾಖೆ ಹೆಸರು ಯಾಕೆ ತಂದರು ಅಂತ ಅವರನ್ನೇ ಕೇಳಿ, ಅವರನ್ನ ಕಳಿಸಿ ನಾನೇನು ಸಿಎಂ ಆಗ್ಬೇಕಾ ಎಂದ ಸಚಿವ. ಕೊನೆ ಕ್ಷಣದಲ್ಲಿ ಫಾರಿನ್ ಟೂರ್ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿರುವಂತದ್ದು ಫಾರಿನ್ ಟೂರ್ ವಿಚಾರ. ಪಶು ಸಂಗೋಪನೆ ಇಲಾಖೆಯಿಂದ ಟೂರ್ ಕಳಿಸ್ತಾ ಇಲ್ಲ ಅಂತ ಇದೀಗ ಸಚಿವ ಕೆ ವೆಂಕಟೇಶ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬರ್ತೀನಿ ಅಂದಿದ್ದೆ, ಆದರೆ ನಾನು ಸಹಿತ ಹೋಗ್ತಾ ಇಲ್ಲ. ಬಜೆಟ್ ಬರ್ತಾ ಇದೆ, ನನಗೆ ಕೆಲಸಗಳು ಹೆಚ್ಚಾಗಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ಇದು ಸಂಬಂಧ ಇಲ್ಲ, ಅವರವರ ವೈಯಕ್ತಿಕ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಕೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಇಲಾಖೆಯಿಂದ ಟೂರ್ ಕಳಿಸ್ತಿಲ್ಲ ನಾನು ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಕೆ ವೆಂಕಟೇಶ್. ನಾನು ಯಾಕೆ ಮಾಡಿ ಅವ್ರವ್ರ ದುಡ್ಡು ಅವ್ರು ಹೋಗ್ತಾರಪ್ಪ. ನನ್ನೂ ಕರೆದಿದ್ರು ಅವ್ರು ಹೋಗುವಾಗ. ನಾನು ಮೊದಲು ಬರ್ತೀನಿ ಅಂತ ಹೇಳಿದ್ದೆ, ಕೆಲಸ ಏನು ಕೆಲಸ ಆಗಿದೆ ಬರ್ತೀನಪ್ಪ ನಾನು. ಈಗ ನಾನು ಹೋಗ್ತಾ ಇಲ್ಲ ಅಷ್ಟೇ. ಕೊನೆ ಕ್ಷಣ ಏನಿಲ್ಲ, ನನಗೆ ಟೈಮ್ ಇಲ್ಲ, ಹೋಗೋಕ್ಕಾಗಲ್ಲ, ಈಗ ಬಜೆಟ್ ಬರ್ತಾಯಿದೆ, ಇವೆಲ್ಲ ಇದ್ರೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಪ್ರಯೋಜನ ನಾನೇ ಮಾಡಿ ಪ್ರಯೋಜನ ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನೇ ಮಾಡಕ್ಕೆ ಹೋಗಿ ಅಂದ್ರೆ ಮುಖ್ಯಮಂತ್ರಿ ಆಗೋದು ಮಾಡ್ತಾ ಇರಲ್ಲ, ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ರೇ ಅವೆಲ್ಲ ಸುಮ್ಮನೆ ಏನೇನು ಕೇಳಿಬಿಡಿಯಪ್ಪ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಲೋಕಲ್ ಆಗಿ ಫ್ರೆಂಡ್ಸ್ ಯಾರು ಭಾಳ 4 ಸಾವಿರ 5 ಸಾವಿರ ಗೆದ್ದು ಬಂದಿರೋಕ್ಕೂ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ತಪ್ಪೇನದ್ರಲ್ಲಿ? ಅವರವರು ಸ್ನೇಹಿತರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗೋಕ್ಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾರು ಪ್ರಯೋಜಕ ಅನ್ನೋದು ಇಲ್ಲ. ಏನು ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ದಟ್ಸ್ ಆಲ್. ಮೊದಲಿಗೆ ನಿಮ್ಮ ಇಲಾಖೆ ಹೆಸರು ಬಂದಿತ್ತು, ಈಗ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ಏನಾದರೂ ನಿಮ್ಮನ್ನು ಮಾಹಿತಿ ಕೇಳಬೇಕಾದ್ರೆ? ಏನು ಕೇಳಿಲ್ಲ ನಮ್ಮನ್ನು. ಏನು ಕೇಳಿ ನಮ್ಮದು ಡಿಪಾರ್ಟ್ಮೆಂಟ್ ತಿಳಿಸ್ತಾನೆ ಇಲ್ವಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಕೇಳ್ತಾರೆ. ಡಿಪಾರ್ಟ್ಮೆಂಟ್ ಯಾಕೆ ಕೇಳತ್ತಂದ್ರು ಅನ್ನೋದಲ್ಲೇ ಇದೆ ಸರ್. ಅವ್ರು ಕೇಳಿ ಹೇಳ್ದವನ್ನ ಯಾರು ನಿಮ್ಗೆ ಹೇಳಿದ್ರಲ್ಲ, ಅವ್ರು ಯಾಕಪ್ಪ ಅವ್ರ ಹೆಸರು ಯಾಕೆ ತಗೊಂಬಂದೆ ಅಂತ ಇಲಾಖೆ ಬಂದೆ ಅಂತ ಕೇಳಿ. ಈ ವಿಚಾರ ಬಂದ್ರೆ ನಿಮ್ಗೆ ಏನಾದ್ರು ಮುಜುಗರ ಆಯ್ತು? ನನಗೆ ಯಾಕೆ ಮುಜುಗರ ಆಗುತ್ತೆ? ಗಮನಿಸಿದ್ರೆ ಮುಂಚೆ ಕೊಡ್ತಿದ್ದ ಉತ್ತರಕ್ಕೂ ಈ ವಿಷಯ ಬಂದ್ಮೇಲೆ ನಮಗೆ ಕೊಡ್ತಾ ಇರೋ ನಮ್ಮನ್ನ ಏನು ವ್ಯತ್ಯಾಸ ಆಗಿಲ್ಲ. ನಾನೇನು ಮುಜುಗರ ಆಯ್ತಾ? ಅಲ್ಲಪ್ಪ, ನನಗೇನು ವ್ಯತ್ಯಾಸ ಆಗಿಲ್ಲ, ನನಗೆ ಮುಜುಗರನೂ ಆಗಿಲ್ಲ. ನನಗೆ ಯಾಕೆ ಮುಜುಗರ ಆಗುತ್ತೆ? ಇನ್ಫ್ಯಾಕ್ಟ್ ನಾನು ಹೋಗ್ಬೋದು, ಅವ್ರು ನನಗೂ ಬರಬೇಕು ಅಂತ ಕರೆದಿದ್ದು ಸ್ನೇಹಿತರಲ್ಲ. ಇಲ್ಲಪ್ಪ ನಾನು ಟೈಮ್ ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಏನೋ. ಬಟ್ ಈಗ ನಾನು ಹೋಗೋಕ್ಕಾಗ್ತಾ ಇಲ್ಲ, ಈಗ ಹೋಗ್ತಾ ಇಲ್ಲ. ಸರ್, ದಿಸ್ ಇಸ್ ನಾಟ್ ಎ ಸ್ಮಾಲ್ ನಂಬರ್. 22 MLAಗಳು ಅನ್ನೋದು ಏನೋ ಇದಕ್ಕೆಲ್ಲ ನಾನು ಉತ್ತರ ಕೊಡೋಣ. ಸಾರಿ ನೋಡಿ, ಈಗ ನೀವು ನನಗೇನು, ಈಗ ನಾನು ಕೇಳಿ ಈಗ ಬೇರೆಯವ್ರು ನೋಡಿ ಕೇಳಿ ಅವ್ರನ್ನ. ನನಗೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ನಾನು ಯಾಕೆ ಮಾಡಿ ಅವ್ರವ್ರ ದುಡ್ಡು ಅವ್ರು ಹೋಗ್ತಾರಪ್ಪ. ನನ್ನೂ ಕರೆದಿದ್ರು ಅವ್ರು ಹೋಗುವಾಗ. ನಾನು ಮೊದಲು ಬರ್ತೀನಿ ಅಂತ ಹೇಳಿದ್ದೆ, ಕೆಲಸ ಏನು ಕೆಲಸ ಆಗಿದೆ ಬರ್ತೀನಪ್ಪ ನಾನು. ಈಗ ನಾನು ಹೋಗ್ತಾ ಇಲ್ಲ ಅಷ್ಟೇ. ಕೊನೆ ಕ್ಷಣ ಏನಿಲ್ಲ, ನನಗೆ ಟೈಮ್ ಇಲ್ಲ, ಹೋಗೋಕ್ಕಾಗಲ್ಲ, ಈಗ ಬಜೆಟ್ ಬರ್ತಾಯಿದೆ, ಇವೆಲ್ಲ ಇದ್ರೆ ನಾನು ಹೋಗ್ತಾ ಇಲ್ಲ ಅಷ್ಟೇ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಪ್ರಯೋಜನ ನಾನೇ ಮಾಡಿ ಪ್ರಯೋಜನ ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನೇ ಮಾಡಕ್ಕೆ ಹೋಗಿ ಅಂದ್ರೆ ಮುಖ್ಯಮಂತ್ರಿ ಆಗೋದು ಮಾಡ್ತಾ ಇರಲ್ಲ, ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ರೇ ಅವೆಲ್ಲ ಸುಮ್ಮನೆ ಏನೇನು ಕೇಳಿಬಿಡಿಯಪ್ಪ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಲೋಕಲ್ ಆಗಿ ಫ್ರೆಂಡ್ಸ್ ಯಾರು ಭಾಳ 4 ಸಾವಿರ 5 ಸಾವಿರ ಗೆದ್ದು ಬಂದಿರೋಕ್ಕೂ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ತಪ್ಪೇನದ್ರಲ್ಲಿ? ಅವರವರು ಸ್ನೇಹಿತರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗೋಕ್ಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಇದರಲ್ಲಿ ಯಾರ ಪ್ರಯೋಜಕನೂ ಇಲ್ಲ. ಏನೋ ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾರೆ. ದಟ್ಸ್ ಆಲ್. ಮೊದಲಿಗೆ ನಿಮ್ಮ ಇಲಾಖೆ ಹೆಸರು ಬಂದಿತ್ತು, ಈ ಕುರಿತಂತೆ ಹೈಕಮಾಂಡ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಸಾಕಷ್ಟು ಗೊಂದಲವನ್ನ ಹುಟ್ಟಿ ಹಾಕಿತ್ತು. ಪಶುಸಂಗೋಪನೆ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಶಾಸಕರು ಅಂತ. ಆದ್ರೆ ಇದೀಗ ಕೆ ವೆಂಕಟೇಶ್ ಅವರು, ಸಚಿವರಾದಂಥ ಕೆ ವೆಂಕಟೇಶ್ ಅವರು ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಮ್ಮ ಒಂದು ಇದರಲ್ಲಿ ಯಾವುದೇ ತರದಂತ ಕೆಲಸ ಇಲ್ಲ, ಅವರವರ ವೈಯಕ್ತಿಕ ಅಂತ. ಏನೆಲ್ಲ ಅಪ್ಡೇಟ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಪಶುಸಂಗೋಪನಾ ಇಲಾಖೆಯಿಂದನೇ ಇದನ್ನ ಆಯೋಜನೆ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಹಿಂದೆಯೇ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ಅದಾದ ನಂತರವೂ ಕೂಡ ಒಂದಿಷ್ಟು ಜನ ಶಾಸಕರುಗಳು ಸಚಿವ ಕೆ ವೆಂಕಟೇಶ್ ಅವರು ಕೂಡ ಫಾರಿನ್ ಟೂರ್ ಬರ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಮತ್ತೊಮ್ಮೆ ಇದೀಗ ಸ್ಪಷ್ಟನೆ ಕೊಡೋ ಮೂಲಕ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ವೆಂಕಟೇಶ್ ಅವರು ಇಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಫಾರಿನ್ ಹೋಗ್ತಾ ಇಲ್ಲ. ಇಲ್ಲಿ ಬಜೆಟ್ ಮೀಟಿಂಗ್ ಗಳು ಸೇರಿದಂತೆ ಬಜೆಟ್ ಕೂಡ ಹತ್ತಿರದಲ್ಲಿದೆ. ನನಗೆ ಇಲ್ಲಿ ಕೆಲಸ ಇದೆ. ಹಾಗಾಗಿ ಸಹಜವಾಗಿ ನಾನು ಪ್ಲಾನ್ ಮಾಡಿದ್ದು ನಿಜ, ಆದ್ರೆ ಇದೀಗ ಹೋಗ್ತಾ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವ ಮೂಲಕ ಏನು ಪಶುಸಂಗೋಪನಾ ಇಲಾಖೆಯವರೇ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹದನ್ನ ಶಾಸಕರುಗಳು ಹೇಳ್ತಿದ್ರು. ಅದೆಲ್ಲದಕ್ಕೂ ಕೂಡ ಇವತ್ತು ಒಂದು ಸ್ಟಾಪ್ ಮಾಡೋ ಮೂಲಕ ಅವರು ತಾವು ಫಾರಿನ್ಗೆ ಹೋಗದೆ ಇರೋದನ್ನ ಖಾತರಿಪಡಿಸಿದ್ದಾರೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದೀಗ ಸಚಿವರಾದಂಥ ಕೆ ವೆಂಕಟೇಶ್ ಅವರ ಹೆಸರು ಸಹಿತ ಅದರಲ್ಲಿ ಕೇಳಿ ಬಂದಿತ್ತು. ಇದೀಗ ಅವರೇ ಇದು ಎಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಇಲಾಖೆ ವತಿಯಿಂದ ಯಾವುದೇ ತರದಂತ ಟೂರನ್ನ ಕಳಿಸ್ತಾ ಇಲ್ಲಪ್ಪ, ಅವರೆಲ್ಲರೂ ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರೆ. ನನ್ನೂ ಸಹಿತ ಇನ್ವೈಟ್ ಮಾಡಿದ್ರು, ಬಟ್ ನನಗೆ ಕೆಲಸಗಳಿದೆ, ಬಜೆಟ್ ಇರೋದ್ರ ಕಾರಣದಿಂದ ನನಗೆ ಒಂದಿಷ್ಟು ಕೆಲಸಗಳಿದೆ, ಸೊ ಹಾಗಾಗಿ ನನಗೆ ಹೋಗೋಕ್ಕೆ ಸಾಧ್ಯವಾಗಿಲ್ಲ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸಚಿವರು.